ಸರ್ಕಾರದಲ್ಲಿ ಭಿನ್ನ ರಾಗ ಬಗೆಹರಿಯುತ್ತಾ ರೆಡ್ಡಿಯ ಮುನಿಸು. ಮಿಡ್ ನೈಟ್ ಸಭೆ ಏನು ಭರವಸೆ? ಸಿಎಂ ಸಂಧಾನ ಸಕ್ಸಸ್ ಆಗ್ಲಿಲ್ವಾ? ಉಸ್ತುವಾರಿಗೆ ರಾಹುಲ್ ಟಾಸ್ಕ್, ಅತೃಪ್ತರ ಮನವೊಲಿಕೆ ಸರ್ಕಸ್. ಖಾತೆ ಖ್ಯಾತೆ. ಜನರ ಸೇವೆ ಮಾಡ್ಲಿಕ್ಕೆ ಯಾವ ಖಾತೆ ಅನ್ನುವಂಥದ್ದಲ್ಲ, ನನಗೆ ಇಂಥದ್ದೇ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟನ್ನ ಯಾವ ರೀತಿಯ ರಾಮಲಿಂಗಾರೆಡ್ಡಿ ಅವರು ಹಿಡಿದಿದ್ದಾರೆ ಎಲ್ರಿಗೂ ಗೊತ್ತಿರುವಂತ ವಿಚಾರ. ರಾಜೀನಾಮೆಯನ್ನ ಕೂಡ ಕೊಟ್ಬಿಟ್ಟಿದ್ದಾರೆ. ಅವರನ್ನ ಮನವೊಲಿಸುವಂತ ಕೆಲಸ ನಿನ್ನೆ ರಾತ್ರಿಯಿಂದ ಆಗ್ತಾ ಇದೆ. ಬಿಕಾಸ್ ನಿನ್ನೆ ರಾತ್ರಿವರೆಗೂ ನಾಟ್ ರೀಚಬಲ್ ರಾಮಲಿಂಗಾರೆಡ್ಡಿ. ಸೊ ಡಿ ಕೆ ಶಿವಕುಮಾರ್ ಸ್ವತಃ ಹೋಗಿ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಸತತ 2.5 ಗಂಟೆಗಳ ಕಾಲ ಮಾತನಾಡಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಖಾತೆಯ ಕೋಲಾಹಲನೆ ಎದ್ಬಿಟ್ಟಿದೆ. ಸ್ಪೆಷಲಿ ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಇವರ ಅಸಮಾಧಾನ ಇದೆಯಲ್ಲ, ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ಮೆಸೇಜ್ ಪಾಸ್ ಮಾಡ್ತಾ ಇತ್ತು. ಮುನಿಯಪ್ಪ ಅವರನ್ನ ಸಮಾಧಾನ ಮಾಡಲಾಯಿತು, ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಮಾಡುವಂತ ಕೆಲಸ ಇನ್ನೂ ಕೂಡ ಆಗ್ತಾ ಇದೆ. ರಾಜೀನಾಮೆ ನೀಡಿದಂತ ರೆಡ್ಡಿ ಮನವೊಲಿಕೆ ಸರ್ಕಸ್ ಮಾಡಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಜೊತೆ ತಡರಾತ್ರಿ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ನೀವು ಸಚಿವರಾಗೋದಕ್ಕೂ ಮುಂಚೆ ಅವ್ರ ಮುಂದೆ ಏನಾದ್ರು ಬೈಟ್ ಇಟ್ಬಿಟ್ರೆ ನಾನೇನ್ ಲಾಬಿ ಮಾಡ್ತಿಲ್ಲ, ಕೊಟ್ರೆ ಕೊಡ್ಲಿ, ಬಿಟ್ರೆ ಬಿಡ್ಲಿ, ಅದಾದ್ಮೇಲೆ ಯಾವ ಖಾತೆ ಕೊಟ್ರು ಓಕೆ, ಇಂಥದ್ದು ರೆಡಿಮೇಡ್ ಡೈಲಾಗ್ಗಳು ಇರ್ತವೆ, ಅದು ಬರ್ತವೆ. ಆದ್ರೆ ಅದಾದ್ಮೇಲೆ ಸಚಿವ ಸ್ಥಾನ ಸಿಗದಿದ್ರೆ ಒಂಥರ ಕೋಪ, ಸಚಿವ ಸ್ಥಾನ ಕೊಟ್ಟಾದ್ಮೇಲೆ ಇಂಥದ್ದೇ ಖಾತೆ ಬೇಕು ಅನ್ನುವಂಥ ಲಾಬಿ. ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಮಾಡಿದ್ರು ಡಿಕೆಶಿ ಜೊತೆಗೆ ರಾಮಲಿಂಗಾರೆಡ್ಡಿ. ಸತತ 2.5 ಗಂಟೆಗಳ ಕಾಲ ಡಿಕೆಶಿ ಮಾತನಾಡಿದ್ದಾರೆ. ಬೆಂಗಳೂರು ಖಾತೆಗಾಗಿ ರಾಮಲಿಂಗಾರೆಡ್ಡಿ ಪಟ್ಟನ್ನ ಹಿಡಿದಿದ್ದಾರೆ. ಕೊಟ್ಟಂತೆ ನನಗೆ ಕೊಡಿ, ಅಂದ್ರೆ ನೀವು ಕೊಟ್ಟ ಭರವಸೆಯ ರೀತಿಯಲ್ಲಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ ಅಂತ. ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿರುವಂತದ್ದು ಸಿಎಂ ಡಿಕೆಶಿ. ನಾವೆಲ್ಲ ಒಟ್ಟೊಟ್ಟಿಗೆ 1980ರಿಂದಲೂ ಕೂಡ ನಾವು ಸ್ನೇಹಿತರು, ಅಂದ್ರೆ 46 ವರ್ಷದಿಂದಲೂ ಕೂಡ ನಾವು ಸ್ನೇಹಿತರು. ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಬಗೆಹರಿಸ್ಕೊಳ್ತೀವಿ, ಗುಡುಗು ಸಿಡಿಲು ಮಳೆ ಎಲ್ಲವೂ ಕೂಡ ಬರ್ತಾ ಇರುತ್ತೆ ಅಂತ ಮಾತಾಡಿದ್ರು. ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಕೂಡ. ರಾಜೀನಾಮೆ ವಾಪಸ್ ಬಗ್ಗೆ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ. ನಾನು ರಾಮಲಿಂಗಾರೆಡ್ಡಿ, ರೇವಣ್ಣ 80ರಿಂದ ನಾವೆಲ್ಲ ಫ್ರೆಂಡ್ಸು. ನಾನು ಪ್ರೆಸಿಡೆಂಟು, ಅವ್ರು ವರ್ಕಿಂಗ್ ಪ್ರೆಸಿಡೆಂಟ್. ನಾನು ಮಿನಿಸ್ಟ್ರು, ನಾನು ಚೀಫ್ ಮಿನಿಸ್ಟ್ರು, ಅವರು ಮಿನಿಸ್ಟ್ರು. ನಾವೆಲ್ಲ ಫ್ರೆಂಡ್ಸು, ಒಂದೇ ಪಾರ್ಟಿಲಿ ಬೆಳೆದವರು, ಪಾರ್ಟಿ ಉಳಿಸ್ತಾ ಇರೋರು, ಬೆಂಗಳೂರು ಒಳ್ಳೇದಾಗಬೇಕು ಅನ್ನೋರು. ಸೊ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ. ವಿ ಆಲ್ ಸಾರ್ಟ್ ಔಟ್ ಅವರ್ ಸೆಲ್ಫ್. ಇಟ್ ಇಸ್ ಎ ಫ್ಯಾಮಿಲಿ ಪ್ರಾಬ್ಲಮ್, ನಥಿಂಗ್ ಟು ವರಿ. ಅವ್ರೇನು ಪಾರ್ಟಿ ಬಿಟ್ಟು ಹೊಂಟೋಯ್ತೀನಿ ಅಂತ ಏನೋ ಹೇಳಿದಾರೆ. ಅವ್ರು ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್, ವಿಲ್ ಸಾರ್ಟ್ ಇಟ್ ಔಟ್. ನಿಮ್ಗೆ ಹೇಳಕ್ಕಾಯ್ತಿದಾ? ಡೋಂಟ್ ವರಿ. ಖಾತೆ ವಿಚಾರವಾಗಿ ಸರ್ ಸಾಕಷ್ಟು ಆಯ್ತು, ಸಮಥಿಂಗ್ ಬೆಳವಣಿಗೆ ಆಗ್ತಾ ಇತ್ತು ಸರ್. ಇಲ್ಲಿ ಅವೆಲ್ಲ ಆಗ್ತಾ ಇರಬೇಕು. ಮಳೆ, ಗುಡುಗು, ಬಿಸಿಲು, ಸೂರ್ಯ ಮುಳುಗೋದು, ಸೂರ್ಯ ಹುಟ್ಟೋದೆಲ್ಲ ಆಗ್ತದೆ. ನಡೀರಿ, ನಥಿಂಗ್, ಡೋಂಟ್ ವರಿ. ನಾವೆಲ್ಲ ಫಸ್ಟ್ ಕ್ಲಾಸ್ ನಡೆಸ್ತೀವಿ, ನಡೀರಿ. ಒಳ್ಳೆ ಎಲ್ಲ ಸೀನಿಯರ್ ಲೀಡರ್ಸ್ಗೆ ಅವಕಾಶ ಕೊಟ್ಟಿದ್ದೀವಿ, ಎಲ್ಲ ಸರಿ ಮಾಡ್ತೀವಿ, ನಡೀರಿ. ಸರ್, ಖುದ್ದು ಸಿಎಂ ಅವರೇ ಬಂದಿದ್ರು. ಅವ್ರೇನು ಹೇಳಿದ್ರು ನಮಗೆ? ಅವ್ರೇನು ಹೇಳಿದ್ರು ಅದೇ ನಾನು ಹೇಳೋದು. ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇತ್ತು ಸರ್. ಎಲ್ಲ ನಿವಾರಣೆ ಆಗಿದೆ. ಹೋಗಿ ಅಂದ್ರೆ ಸರ್ ವಾಪಸ್ ತಗೊಂತೀರಿ ಸರ್ ರಾಜೀನಾಮೆನ? ಸರ್, ಏನಾದ್ರು ಪೂರಕವಾಗಿದೆಯಾ? ಯಾಕೆಂದ್ರೆ ನೀವು ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ. ಎಲ್ಲ ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೇನಾದ್ರೂ ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡಿ. ನಿರ್ಧಾರ ಏನು ಅಂತ ಏನು ಪ್ರಕಟ ಮಾಡ್ತೀರಾ ಅನ್ನೋ ಒಂದು ಕುತೂಹಲ ಇಡೀ ರಾಜ್ಯದ ಜನರ ಈಗ ಕುತೂಹಲ. ನೆನ್ನೆ ಶಿವಕುಮಾರ್ ನಾನು ಇಬ್ರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿದೆಯಾ ಹಿಂಗೆ? ಈಗ ಅದೆಲ್ಲ ಏನು ಮಾತಾಡಲ್ಲ. ಈಗ ಏನಾರ ಭೇಟಿ ಆಗ್ತೀರಾ ಸರ್? ಸುರ್ಜೇವಾಲ ಇಲ್ಲಿದ್ದಾರೆ, ಏನೋ ಭೇಟಿ ಆಗ್ತೀರಾ? ಇಲ್ಲ ನಿಮ್ಮನ್ನ ಯಾರು ಭೇಟಿ ಆಗ್ತಿದಾರಾ? ಇಲ್ಲ, ಇವತ್ತು ಏನು ನಂದೇನು ಪ್ರೋಗ್ರಾಮ್ ಏನಿಲ್ಲ, ಇಲ್ಲ ಆಫೀಸಲ್ಲೇ ಇರ್ತೀನಿ. ಸುರ್ಜೇವಾಲ ಅವರು ಇದ್ದಾರಾ ಬೆಂಗಳೂರಲ್ಲಿ? ರಾತ್ರಿ ಫೋನಲ್ಲಿ ಮಾತಾಡಿದ್ರು ಮಾತಾಡಿಸಿದ್ರು ಅಂತಾರೆ. ಇಲ್ಲ ಇಲ್ಲ ಸರ್, ಸಿಎಂ ಬಿಟ್ಟು ಬೇರೆ ಯಾರಾದರೂ ಜೊತೆ ಮಾತಾಡೋದು? ಇಲ್ಲ, ಯಾರು ಸರ್, ಇವತ್ತು ನೆನ್ನೆ ಊರಲ್ಲಿ ಇರಲ್ವಲ್ಲ, ಅದರಿಂದ
ಯಾರು ಮೀಟ್ ಮಾಡೋಕ್ಕೆ ಸೊ ಇವತ್ತು ಬಗೆಹರಿಬೋದು ಸರ್. ಗೊತ್ತಿಲ್ಲಪ್ಪ, ಹೇಳಿದ್ದೀನಿ, ಹಾಂ ಇವರು ಮಾತಾಡಿದ್ದೀವಿ, ಈಗ ಅವರು ತೀರ್ಮಾನ ತಗೊಂಡು ಅಲ್ಲ ನೀವು ಅದೇ ಸ್ಟ್ಯಾಂಡಲ್ಲಿ ಇದ್ದೀರಾ? ಓಕೆ. ಅಥವಾ ಈಗ- ಓಕೆನಾ? ಏನು ಮಾತಾಡೋದಿಲ್ಲ. ಅಲ್ಲ ಸರ್, ಈಗ ರಾಮಲಿಂಗ ರೆಡ್ಡಿ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರೆ ಅದಕ್ಕೆ ಬದ್ಧರಾಗಿರ್ತಾರೆ ಅಂತ ಸರ್, ಅದೇ ಸ್ಟ್ಯಾಂಡಿಗೆ ಇದ್ದಾರೆ ಹೇಗೆ ಅಂತ? ಯಾವ ಕಾಲ ಹೋಗೋಣಪ್ಪ, ಬರೋಣ. ಸರಿ ಸರ್, ಆಫೀಸ್ ಸರ್. ಹಾಂ ಸಿಎಂ ಸಂಧಾನಕ್ಕೆ ರೆಡ್ಡಿ ಒಪ್ಪಿದ್ರ ಒಪ್ಪಿಲ್ವಾ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು. ಬಟ್ ಇವಾಗ ಅವರ ಮಾತನ್ನ ಗಮನಿಸ್ತಾ ಇದ್ರೆ ನೆಗೋಸಿಯೇಷನ್ ನಡೀತಾ ಇದೆ ಅಂತ, ಬ್ಲಾಕ್ ಮೇಲ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೇನು ಆಗ್ತಾ ಇಲ್ಲ ಅಲ್ಲಿ. ಈಗ ರಾಜೀನಾಮೆ ಕೊಟ್ಟಿದ್ದೀನಿ, ಯಾರು ಮನವೊಲಿಸ್ಲಿ ಬಿಡ್ಲಿ, ನಾನಂತೂ ಒಪ್ಕೊಳ್ಳಲ್ಲ ಅನ್ನುವಂಥದ್ದು ಹೇಳಿದ್ರೆ ಒಂಥರ ಅವ್ರ ಸ್ಟ್ಯಾಂಡಿಗೆ ಇನ್ನೂ ಕೂಡ ಬದ್ಧವಾಗಿದ್ದಾರೆ ಅಂತ ಹೇಳ್ಬೋದು. ನಾನೇನು ಮಾತಾಡಲ್ಲ ಅಂದ್ರೆ ಬ್ಲಾಕ್ ಮೇಲ್ ನಡೀತಾ ಇದೆ ಇನ್ನುವೇ ಅಂತ ಅನ್ಕೊಬೇಕಷ್ಟೇ. ಎಲ್ಲವೂ ನಿವಾರಣೆ ಆಗಿದೆ ಅಂದ್ರೆ ಏನರ್ಥ? ರಾಜೀನಾಮೆ ಹಿಂಪಡಿತಾನ ಅಥವಾ ಬೇರೆ ಖಾತೆನ ಸರಿ ಮಾಡ್ಕೊಳ್ತೇವೆ, ನಮ್ಮದು ಕುಟುಂಬ ಅಂತ ಹೇಳ್ತಾರೆ ಸಿಎಂ ಮಾತೇ ನನ್ನ ಮಾತು ಅಂತ ಹೇಳಿರುವಂಥದ್ದು ರೆಡ್ಡಿ. ಸೊ ಹೀಗಾಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇದ್ದಾರೆ ನಾಯಕರು. ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಅಂದ್ರೆ ಕೊನೆಯ ಹಂತದ ಪಾರ್ಕಿಂಗ್ ನಡೀತಾ ಇದೆ ಅಂತ. ಜಲಸಂಪನ್ಮೂಲ ಖಾತೆ ಜೊತೆಗೆ ಇನ್ನೊಂದೇನಾದ್ರೂ ಸೇರ್ಸ್ ಕೊಟ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡ್ಲಾಗುತ್ತಾ, ಅಥವಾ ಬೆಂಗಳೂರು ನಗರಾಭಿವೃದ್ಧಿನೇ ಕೊಡುವಂತ ಕೆಲಸ ಏನಾದ್ರೂ ಆಗುತ್ತಾ? ಯಾಕೆಂದ್ರೆ ಕಳೆದ ಬಾರಿನೂ ಕೂಡ ಅಷ್ಟೇ ಇದೇ ಡಿ.ಕೆ. ಶಿವಕುಮಾರ್ ಅವರನ್ನ ಸಮಾಧಾನ ಪಡಿಸುವಂತ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಜೊತೆಗೆ ಮುಜರಾಯಿ ಇಲಾಖೆಯನ್ನು ಕೂಡ ಕೊಟ್ಟಿದ್ರು. ಸುಧಾಕರ್ ಅವ್ರ ಬಳಿ ಇದ್ದಂತ ಮುಜರಾಯಿ ಖಾತೆಯನ್ನ ಇವ್ರಿಗೆ ತೆಗೆದುಕೊಟ್ಟಿದ್ರು. ಬೆಂಗಳೂರು ಖಾತೆಯ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ರೆಡ್ಡಿ. ಹೈಕಮಾಂಡ್ ಜೊತೆ ಚರ್ಚಿಸುವುದಾಗಿ ಸಿಎಂ ಭರವಸೆ. ಖಾತೆ ಬದಲಾವಣೆಗೆ ಹೈಕಮಾಂಡ್ ಒಪ್ಪುತ್ತಾ? ಹೈಕಮಾಂಡ್ ಒಪ್ತಿದ್ರೆ ರೆಡ್ಡಿ ರಾಜೀನಾಮೆ ಅಂಗೀಕಾರನ? ಶಾಸಕರಾಗಿಯೇ ಮುಂದುವರಿಯುತ್ತಾರ ರೆಡ್ಡಿ? ಆಪ್ತರ ಜೊತೆ ಇಂದು ರಾಮಲಿಂಗಾರೆಡ್ಡಿ ಚರ್ಚೆಯನ್ನ ಮಾಡಲಿದ್ದಾರಂತೆ. ಇವರು ಆಪ್ತರ ಜೊತೆ ಎಷ್ಟು ಚರ್ಚೆ ಮಾಡಿದ್ರು ಅಷ್ಟೇ. ಬಟ್ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಅನ್ನ ಒಪ್ಪಿಸುವಲ್ಲಿ ಸಕ್ಸಸ್ ಆಗ್ತಾರಾ? ಅದನ್ನ ಕಾದ್ ನೋಡ್ಬೇಕು. ಅಕಸ್ಮಾತ್ ಸೆಪ್ಟೆಂಬರ್ ಒಳಗಡೆ BBMP GBA ಎಲೆಕ್ಷನ್ ಎಲ್ಲ ಇಲ್ಲ ಅಂದಿದ್ರೆ ಇಷ್ಟೊಂದು ಡ್ರಾಮಾಗಳು ಆಗ್ತಾ ಇರಲ್ಲ. ಹೈಕಮಾಂಡ್ ರಾಜೀನಾಮೆ ಕೊಟ್ರ ತಗೊಂಬಿಡಿ ಅಂತ ಹೇಳ್ತಾ ಇದ್ರು ಏನೋ. ಯಾಕೆಂದ್ರೆ GBA ಎಲೆಕ್ಷನ್ ಇದೆ. ಪ್ರಮುಖ ನಾಯಕರು ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ತಮ್ಮದೇ ಆದಂತ ಪ್ರಭಾವ ಪ್ರಭುತ್ವ ಹೊಂದಿದ್ದಾರೆ. ಸೊ ಹೀಗಾಗಿನೇ ಇಷ್ಟೆಲ್ಲ ಚಟಾಪಟಿ ಆಗ್ತಿರೋದು. ರಾಜೀನಾಮೆ ವಿಚಾರದಲ್ಲಿ ರೆಡ್ಡಿ ಮೌನ, ನಾನು ಏನು ಮಾತನಾಡಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರ ಸ್ಟೇಟ್ಮೆಂಟ್ ಈಗಷ್ಟೇ ತೋರಿಸ್ತಾ ಇದ್ವಲ್ಲ. ಸಿಎಂ ಮಾತನಾಡಿದ್ದಾರೆ, ನೋಡೋಣ. ಸಿಎಂ ಬಿಟ್ಟು ಯಾರು ನನ್ನ ಜೊತೆ ಚರ್ಚೆ ಮಾಡಿಲ್ಲ, ಏನಾಗುತ್ತೋ ಕಾದ್ ನೋಡೋಣ. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆ ನಾನು ಹೇಳ್ತಾ ಇದ್ನಲ್ಲ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬ್ಲಾಕ್ ಮೇಲ್ ಅಷ್ಟೇ, ಇಟ್ಸ್ ನಥಿಂಗ್ ಬಟ್ ಬ್ಲಾಕ್ ಮೇಲ್. ಅವ್ರು ಇನ್ನೂ ಕೂಡ ನನ್ನ ಸ್ಟ್ಯಾಂಡಿಗೆ ನಾನು ಬದ್ಧವಾಗಿದ್ದೀನಿ ಅಂತ ಹೇಳಿದ್ರೆ ಒಂಥರ. ಹೌದಪ್ಪ, ರಾಜೀನಾಮೆ ಕೊಟ್ಟರು, ಬದ್ಧವಾಗಿದ್ದಾರೆ, ಯಾರು ಮನವೊಲಿಸಿದ್ರು ಒಪ್ಕೊಳ್ಳಲ್ಲ, ರಾಜೀನಾಮೆ ಕೊಟ್ಟಾಗಿದೆ, ಮುಗೀತು, ನಾನು ಒಂದ್ಸಲಿ ನಿರ್ಧಾರ ತಗೊಂಡ್ರೆ ಮುಗೀತು ಅಂದಿದ್ರೆ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಇಲ್ಲ ನೋಡೋಣ ಅಂತ ಹೇಳ್ತಿರೋದೆ. ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಕ್ಲಾರಿಟಿ ಸಿಗ್ತಾ ಇದೆ. ವಾಪಸ್ ಪಡಿತಿದ್ರೆ ಹೆಂಗೆ? ಈಗ ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ ಅಲ್ವಾ, ನೋಡೋಣ, ವೆಯ್ಟ್ ಮಾಡಿ. ಏನು ಚರ್ಚೆ ಸರ್? 3 ಗಂಟೆ ಚರ್ಚೆ ಮಾಡಿ? ಇಲ್ಲಪ್ಪ, ಹಾಂ 11 ಗಂಟೆಗೆ ಬಂದಿದ್ದೀವಿ. ಹಾಂ 1 ಗಂಟೆಗೆ ಊಟ ಮಾಡ್ಕೊಂಡು ಹೊರಟು ಅಷ್ಟೇ. ಸರ್, ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ ಖುದ್ದು ಅದೆಲ್ಲ ಮುಖ್ಯಮಂತ್ರಿ. ಏನು ಮಾತಾಡಲ್ಲ. ಹಾಂ ನಿನ್ನೆ ಶಿವಕುಮಾರು ನಾನು ಇಬ್ಬರು ಹಾಂ ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿದೆಯಾ ಹೆಂಗೆ ಸರ್? ಈಗ ಅದೆಲ್ಲ ಏನು ಮಾತಾಡಲ್ಲ. ಈಗ ಯಾರು ಭೇಟಿ ಆಗ್ತೀರಾ ಸರ್? ಸುರ್ಜೇವಾಲ ಇಲ್ಲಿದ್ದಾರೆ, ಭೇಟಿ ಆಗ್ತೀರಾ? ಇಲ್ಲ ನಿಮ್ಮನ್ನ ಯಾರು ಭೇಟಿ ಆಗ್ತಿದ್ದಾರಾ? ಇಲ್ಲ, ಇವತ್ತು ಏನು ನಂದೇನು ಪ್ರೋಗ್ರಾಮ್ ಏನಿಲ್ಲ, ಇಲ್ಲ ಆಫೀಸಲ್ಲೇ ಇರ್ತೀನಿ. ಸುರ್ಜೇವಾಲ ಅವರು ಇದ್ದಾರಾ ಬೆಂಗಳೂರಲ್ಲಿ? ಬೆಂಗಳೂರಿದ್ದಾರೆ. ರಾತ್ರಿ ಫೋನಲ್ಲಿ ಮಾತಾಡಿದ್ರು ಅಂತ ಹೌದಾ? ಮಾತಾಡಿಸಿದ್ರು ಅಂತಾರೆ? ಇಲ್ಲ ಸರ್, ಇದ್ರೆ ಮಾತು. ಸಿಎಂ ಬಿಟ್ಟು ಬೇರೆ ಯಾರಾದರೂ ನಿಮ್ಮ ಜೊತೆ ಇಲ್ಲ, ಯಾರು ಸೆಂಟ್ರಲ್ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಹಾಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಫಸ್ಟ್ ತಿಮ್ಮೇಗೌಡ್ರೆ, ನೋಡ್ತಾ ಇದ್ವಿ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಇಬ್ರು ಕೂಡ ನೋಡೋಣ ಮಾತುಕತೆ ಆಗ್ತಾ ಇದೆ, ನಾವೆಲ್ಲ ಫ್ರೆಂಡ್ಸು, ಸಾರ್ಟ್ ಔಟ್ ಆಗುತ್ತೆ, ಫ್ಯಾಮಿಲಿ ಪ್ರಾಬ್ಲಮು ಅಂತೆಲ್ಲ ಹೇಳ್ತಿದ್ದಾರೆ. ಹೌದು, ಆದ್ರೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಅವರಿಗೆ ಅದೇ ಖಾತೆಯಲ್ಲಿ ಮುಂದುವರಿತಾರ ಅಥವಾ ಬೇರೆದ್ನ ಅವ್ರು ಬಯಸಿದಂತೆ ಕೊಡ್ತಾರಾ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು. ಅಂದ್ರೆ ಬ್ಲಾಕ್ ಮೇಲ್ ರಾಮಲಿಂಗಾರೆಡ್ಡಿ ಅವ್ರದ್ದು, ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ನೆಗೋಸಿಯೇಷನ್. ಖಂಡಿತವಾಗಿಯೂ
ರಾಮಲಿಂಗಾರೆಡ್ಡಿಯವರ ಒಂದು ಹೇಳಿಕೆಯನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆಗೆ ಅದೇ ರೀತಿಯಾದಂಥ ಒಂದು ಭಾವನೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ತಡರಾತ್ರಿ ಏನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆಗಿನ ಸಭೆ ಬಳಿಕ ಎಲ್ಲವೂ ನಿವಾರಣೆ ಆಗಿದೆ ಹೋಗಿ ಎನ್ನುವಂಥ ಒಂದು ಮಾತನ್ನ ಮಾಧ್ಯಮಗಳ ಜೊತೆ ಹಂಚ್ಕೊಂಡಿದ್ರು. ಇವತ್ತು ಬೆಳಿಗ್ಗೆ ನಾನು ಏನನ್ನೂ ಕೂಡ ಮಾತನಾಡೋದಿಲ್ಲ, ನನ್ನ ಜೊತೆ ಮುಖ್ಯಮಂತ್ರಿಗಳು ಬಿಟ್ಟರೆ ಬೇರೆ ಯಾರೂ ಕೂಡ ಮಾತನಾಡಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿಯವರು ಎಲ್ಲ ಒಂದು ಕಡೆಯಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಿಚಾರದಲ್ಲಿ ಚೌಕಾಸಿಗೆ ನಿಂತ್ರ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಮೂಡಿರ್ತಕ್ಕಂಥದ್ದು, ಚರ್ಚೆಯೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಏನು ನಿನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಜಯನಗರದ ಖಾಸಗಿ ಹೋಟೆಲ್ಗೆ ತೆರಳಿ ರಾಮಲಿಂಗಾರೆಡ್ಡಿಯವ್ರ ಜೊತೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಅವರೇ ನನಗೆ ಬೇಕೇ ಬೇಕು ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಬೆಂಗಳೂರಿನಲ್ಲಿ ನಾನು ಹಿರಿಯ ಕಾಂಗ್ರೆಸ್ ನಾಯಕ, ಮತ್ತೊಂದು ಕಡೆಯಾಗಿ ನನಗೂ ಕೂಡ ಹಿರಿತನ ಇದೆ, ಹೀಗಾಗಿ ನನಗೆ ನೀವು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿಸ್ಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಬೇಡಿಕೆಯನ್ನು ಮುಂದಿಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಏನು ನನಗಿಂತ ಕಿರಿಯ ವಯಸ್ಸಿನ ಕೃಷ್ಣ ಬೈರೇಗೌಡರ ಮುಂದೆ ನಾನು ಕೈಕಟ್ಟಿ ಕೂರ್ಬೇಕಾ ಸಭೆ ಸಮಾರಂಭಗಳಲ್ಲಿ ಅನ್ನುವಂಥ ಒಂದು ಅಂಥದ್ದೊಂದು ಅಸಮಾಧಾನವನ್ನು ಕೂಡ ಮುಖ್ಯಮಂತ್ರಿಗಳ ಮುಂದೆ ತೋಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಸಂಬಂಧವಾಗಿ ಪ್ರತಿಕ್ರಿಯೆಯನ್ನು ನೀಡಿರುವಂಥ ಡಿ ಕೆ ಶಿವಕುಮಾರ್ ಅವರು, ನೋಡಿ ಸರ್, ನೀವು ಕಾಂಗ್ರೆಸ್ ನಾಯಕರು, ಹಿರಿಯ ಕಾಂಗ್ರೆಸ್ ನಾಯಕರು, ನಿಮ್ಗೆ ಹಿರಿತನ ಇದೆ, ಒಪ್ಕೊಳ್ತೀನಿ, ಆದರೆ ಇದು ಹೈಕಮಾಂಡ್ ಡಿಸಿಷನ್ನು, ನನ್ನದೇನು ಪಾತ್ರ ಇಲ್ಲ. ಆದರೆ ಹೈಕಮಾಂಡ್ ಜೊತೆ ಮತ್ತೊಮ್ಮೆ ಮಾತನಾಡ್ತೀನಿ, ಸುರ್ಜೇವಾಲಾ ಮತ್ತು ಕೇಶವೇಣುಗೋಪಾಲ್ ಅವ್ರ ಜೊತೆ ಮತ್ತೊಮ್ಮೆ ಚರ್ಚೆಯನ್ನು ಮಾಡ್ತೀನಿ, ಆದರೆ ನೀವು ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಬೇಕು, ನೀವು ಕ್ಯಾಬಿನೆಟ್ನಲ್ಲಿ ಇರಬೇಕು, ನನ್ನ ಜೊತೆ ನೀವು ಇರಬೇಕು, ಮುಂದಿನ GBA ಚುನಾವಣೆಯನ್ನು ಎದುರಿಸಬೇಕು ಅಂದರೆ ನೀವು ನನ್ನ ಜೊತೆ ಇರಬೇಕು ಅನ್ನುವಂಥ ಒಂದು ಮನವಿನ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಭೆ ಬಳಿಕ ಮಾತಾಡಿದಂಥ ಡಿ ಕೆ ಶಿವಕುಮಾರ್ ಅವರು, ಈ ಗುಡುಗು ಸಿಡ್ಲು ಎಲ್ಲ ಇದ್ದೇ ಇರುತ್ತೆ, ಒಂದು ಕುಟುಂಬ ಅಂದಮೇಲೆ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಅವರು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ರೆಡ್ಡಿ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆ ಇದೇ ಆಹಾರ ನಾಗರಿಕ ಸರಬರಾಜು ಖಾತೆ ಸಚಿವರಾದಂಥ KH ಮುನಿಯಪ್ಪನವರು ಅಸಮಾಧಾನಗೊಂಡಂಥ ಹಿನ್ನೆಲೆಯಲ್ಲಿ ಅವರನ್ನ ರಾಹುಲ್ ಗಾಂಧಿಯವರು ಮತ್ತು ಕೇಶವೇಣುಗೋಪಾಲ್ ಅವರು ಮಧ್ಯಾಹ್ನದ ಲಂಚ್ ಮೀಟಿಂಗ್ ಏನು ನಡೆಸಿದ್ರು, ಆ ಒಂದು ಲಂಚ್ ಮೀಟಿಂಗ್ಗೆ ಅದೇ ಲಂಚ್ ಮೀಟಿಂಗ್ಗೆ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸಿ ಆ ಒಂದು ಅಸಮಾಧಾನವನ್ನ ತಣಿಸಬಹುದಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆಯಾಗಿ ಇದ್ದು ಉಭಯ ನಾಯಕರಿಬ್ಬರ ನಡುವೆ ಕೂಡ ಒಂದು ರೀತಿ ಕುತೂಹಲ